ನಮಸ್ಕಾರ, ನಿಮಗೆಲ್ಲರಿಗೂ ಸ್ವಾಗತ. ಭತ್ತದ ಜಿಗಿಹುಳ ಮತ್ತು ಕಾಂಡ ಕೊರಕಗಳ ನಿಯಂತ್ರಣ ಆಧಾರಿತ ಈ ವಿಡಿಯೋದ 3ನೇ ಮಾಡ್ಯೂಲ್ಗೆ ಇದರ ಹೆಸರೇ ವೈಟ್ ಇಯರ್ ಹೆಡ್, ಕಾಂಡ ಕೊರಕದ ಗುಪ್ತ ದಾಳಿ. ಈ ಮಾಡ್ಯೂಲ್ನಲ್ಲಿ ತಿಳಿಸುವೆವು ಕಾಂಡ ಕೊರಕ ಫಸಲಿನ ವಿವಿಧ ಹಂತಗಳಲ್ಲಿ ಯಾವ ರೀತಿ ಹೇಗೆ ಹಾನಿಯುಂಟು ಮಾಡುತ್ತದೆ, ಸಮಯದಲ್ಲಿ ನಿರ್ವಹಣೆ ಯಾಕೆ ಅಗತ್ಯ ಮತ್ತು ಯಾಕೆ ಕಾಂಡ ಕೊರಕದ ನಿಯಂತ್ರಣವಲ್ಲ ನಿರ್ವಹಣೆಯ ವಿಷಯವಾಗಿದೆ ಎಂದು. ಹೂಗೊಂಚಲಿನ ಆರಂಭದಿಂದ ತೆನೆ ತುಂಬುವ ಹಂತದವರೆಗೆ ಕಾಂಡ ಕೊರಕದ ದಾಳಿ ವೈಟ್ ಇಯರ್ ಹೆಡ್ನ ಕಾರಣ ಆಗುತ್ತದೆ. ಆಗ ಹೂಗೊಂಚಲು ಖಾಲಿಯಾಗಿ ಬಿಳಿಯಾಗಿ ಬರುತ್ತವೆ. ಇದರಿಂದ ನೇರವಾಗಿ ಇಳುವರಿ ಕಮ್ಮಿಯಾಗುತ್ತದೆ. ಸಾಧಾರಣವಾಗಿ ವೈಟ್ ಇಯರ್ ಹೆಡ್ನ ಲಕ್ಷಣ ಕೀಟಗಳ ದಾಳಿಯ ಹಲವು ದಿನಗಳ ನಂತರ ಕಾಣುತ್ತದೆ. ಇದರ ಲಕ್ಷಣ ಕಾಣುವ ವೇಳೆ ತುಂಬಾ ಹಾನಿಯಾಗಿರುತ್ತದೆ ಮತ್ತು ಆ ಸಮಯದಲ್ಲಿ ಮಾಡಿದ ಉಪಾಯಗಳು ನಿಷ್ಪರಿಣಾಮಕಾರಿ ಎಂದು ಸಾಬೀತಾಗುತ್ತವೆ. ಆದುದರಿಂದ ಸರಿಯಾದ ಸಮಯದಲ್ಲಿ ನಿರ್ವಹಣೆ ತುಂಬಾ ಅಗತ್ಯ. ವಿಶೇಷವಾಗಿ ತೆನೆ ತಯಾರಾಗುವ ಆರಂಭದಿಂದ ಮಧ್ಯ ಬೂಟಿಂಗ್ ಹಂತದ 14ರಿಂದ 15 ದಿನಗಳ ಒಳಗೆ. ಇದೇ ಹಂತದಲ್ಲಿ ಜಿಗಿಹುಳ ಮತ್ತು ಕಾಂಡ ಕೊರಕ ಎರಡೂ ಆಕ್ರಮಣ ಮಾಡುತ್ತವೆ. ಆದರೆ ಇವುಗಳ ಹಾನಿ ಗೋಚರಿಸುವ ವೇಳೆ ಯಾವುದೇ ಕ್ರಮ ತೆಗೆದುಕೊಳ್ಳಲಾಗುವುದಿಲ್ಲ. ಇದರಿಂದಾಗಿ ಮೊಟ್ಟೆಯಿಂದ ಹೊರಬರುವ ಸಮಯವೇ ಕಾಂಡ ಕೊರಕದ ನಿರ್ವಹಣೆಯ ಸರಿಯಾದ ಸಮಯವಾಗಿದೆ. ಮೊದಲ ಹಂತದ ಲಾರ್ವಾ ಎಲೆಯಿಂದ ಕಾಂಡಕ್ಕೆ ತಲುಪಿ ಕಾಂಡದಲ್ಲಿ ರಂಧ್ರ ಮಾಡಿ ಕಾಂಡದೊಳಗೆ ನುಗ್ಗಿದ ಮೇಲೆ ಯಾವುದೇ ಬಗೆಯ ಸಿಂಪಡಣೆ ಕಾಂಡದೊಳಗೆ ತಲುಪುವುದಿಲ್ಲ ಮತ್ತು ನಂತರ ನಿಯಂತ್ರಣ ಅಸಾಧ್ಯವಾಗುತ್ತದೆ. ಬೆಳೆಯು ಗರಿಷ್ಠ ಬೆಳೆಯ ಹಂತವನ್ನು ದಾಟಿದಾಗ ಫೋಲಿಯೋ ಸ್ಪ್ರೇ ಮಾತ್ರ ಏಕೈಕ ಆಯ್ಕೆಯಾಗಿ ಉಳಿದಿರುತ್ತದೆ. ಆದರೆ ಈ ಸಮಯದಲ್ಲಿ ಪರಿಣಾಮಕಾರಿ ಸಿಂಪಡಣೆ ಮಾಡುವುದು ಸವಾಲಾಗುತ್ತದೆ. ಏಕೆಂದರೆ ಈ ಹೊತ್ತಿಗೆ ಸಸ್ಯದ ಮೇಲ್ಮೈ ವಿಸ್ತೀರ್ಣ ಆರಂಭದ ಸಸ್ಯಕ್ಕೆ ಹೋಲಿಸಿದಾಗ ಮೊದಲಿಗಿಂತ 10 ಪಟ್ಟು ಹೆಚ್ಚಾಗಿರುತ್ತದೆ. ಸಸ್ಯಗಳ ಅಧಿಕ ಸಾಂದ್ರತೆ ಮತ್ತು ಕಾಂಡ ಕೊರಕಗಳ ಬೇರೆ ಬೇರೆ ಜಾತಿಗಳ ಕಾರಣ ಕೀಟಗಳ ಜೀವನ ಚಕ್ರದ ಅನುಸಾರ ಸಿಂಪರಣೆಯ ಸರಿಯಾದ ಸಮಯ ಆರಿಸುವುದು ಬಹುತೇಕ ಅಸಾಧ್ಯವಾಗುತ್ತದೆ. ಈಗ ನಾವು ತಿಳಿದೆವು, ಒಂದು ಬಾರಿ ರೋಗದ ಲಕ್ಷಣ ಕಂಡುಬಂದಲ್ಲಿ ನಿಯಂತ್ರಣದ ಸಮಯ ಕಳೆದು ಹೋಗಿದೆ ಎಂದು. ಅದಕ್ಕಾಗಿ ವೈಟ್ ಇಯರ್ ಹೆಡ್ ನಿಯಂತ್ರಣವಲ್ಲ, ಇದು ನಿರ್ವಹಣೆಯ ವಿಷಯವಾಗಿದೆ. ಇದಕ್ಕೆ ಉಪಾಯ ಒಂದು ಹೆಜ್ಜೆ ಮುಂದಿರುವುದು ಮತ್ತು ಒಂದು ನಿಗದಿತ ಸಿಂಪರಣೆ ಅನುಸರಿಸುವುದು, ಸರಿಯಾದ ಉತ್ಪನ್ನ ಮತ್ತು ಸರಿಯಾದ ಸಮಯದೊಂದಿಗೆ. ಮುಂದೆ ಡೆಲಡಾಕ್ಸಿನ್ ಬಗ್ಗೆ ಇನ್ನಷ್ಟು ತಿಳಿಯಿರಿ. ಒಂದು ಶಕ್ತಿಶಾಲಿ ಪರಿಹಾರ. ಇದನ್ನು ಸರಿಯಾದ ಸಮಯದಲ್ಲಿ ಸುರಕ್ಷೆಗಾಗಿ ತಯಾರಿಸಲಾಗಿದೆ.